ಬ್ರೇಕ್ ನಂತರ ನ್ಯೂಸ್ ಬ್ಲಾಸ್ಟ್ಗೆ ಮತ್ತೆ ಸ್ವಾಗತ. ರಣಮಳೆ ಅವಾಂತರ ಸೃಷ್ಟಿಸಿರುವಂತಹ ಬೆನ್ನಲ್ಲೇ ರಾಜ್ಯ ಸರ್ಕಾರ ಬಹುಶಃ ಅಲರ್ಟ್ ಆದಂತೆ ಕಂಡು ಬರ್ತಾ ಇದೆ. ಮುಂದಿನ ವಾರದಿಂದ ಒತ್ತುವರಿದಾರರಿಗೆ ಕಂಟಕ ಶುರುವಾಗುವಂತ ಸಾಧ್ಯತೆ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಘರ್ಜಿಸುತ್ತಾ ಬುಲ್ಡೋಸರ್. ಮುಂದಿನ ವಾರದಿಂದ ಮತ್ತೆ ಘರ್ಜಿಸುತ್ತಾ ಬುಲ್ಡೋಸರ್ ಅನ್ನುವಂತ ಪ್ರಶ್ನೆ. ಬೆಂಗಳೂರಲ್ಲಿ ರಾಜಕಾಲುವೆ ಒತ್ತುವರಿ ತೆರವಿಗೆ ಸೂಚನೆಯನ್ನ ಕೊಡಲಾಗಿದೆ. ಸಿಎಂ ಆದೇಶದ ಬೆನ್ನಲ್ಲೇ ಒತ್ತುವರಿ ತೆರವಿಗೆ ಪಾಲಿಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಬೆಂಗಳೂರಲ್ಲಿ ಸುರಿದಂತ ರಣಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿತ್ತು. ಆ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅವರು ಆದೇಶ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇನೆ ಈಗ ಒತ್ತುವರಿ ತೆರವಿಗೆ ಪಾಲಿಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಸೊ ಸಹಜವಾಗಿ ಮತ್ತೆ ಘರ್ಜಿಸುತ್ತಾ ಬುಲ್ಡೋಸರ್. ಮತ್ತೊಂದು ಕಡೆ ಒತ್ತುವರಿ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಜಿಬಿಎ ಮುಖ್ಯ ಕಮಿಷನರ್. 3 ದಿನಗಳ ಒಳಗಾಗಿ ಒತ್ತುವರಿ ಲೆಕ್ಕ ಕೊಡಿ ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಸದ್ಯ ಜಿಬಿಎ ವ್ಯಾಪ್ತಿಯಲ್ಲಿ 1963 ಕಡೆ ರಾಜಕಾಲುವೆ ಒತ್ತುವರಿ ಆಗಿದೆ. ಒತ್ತುವರಿ ತೆರವು ಮಾಡದಂತೆ 149 ಕಟ್ಟಡಗಳಿಂದ ಸ್ಟೇ ಇದೆ. ಆಪರೇಷನ್ ಬುಲ್ಡೋಸರ್ಗೆ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ. ಈ ಸಲ ಪ್ರಭಾವಿಗಳ ಜಾಗ ಒತ್ತುವರಿ ತೆರವು ಆಗುತ್ತಾ? ಪ್ರತಿ ಬಾರಿಯೂ ಈ ಪ್ರಶ್ನೆ ಇರುತ್ತೆ. ಯಾಕೆ ಅಂತಂದ್ರೆ ಪ್ರಭಾವಿಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಈ ಒತ್ತುವರಿ ಆಗಿದ್ರೆ ಅಲ್ಲಿ ಬುಲ್ಡೋಸರ್ಗಳು ಸೈಲೆಂಟ್ ಆಗುತ್ತವೆ. Obviously, those are issues we'll have to follow the legal process. ಅದು ತಗೊಂಡು ಮಾಡಬೇಕು. ಬಟ್ ಡಿಸಿ ಕೋರ್ಟ್ ಇಂದ ಕ್ಲಿಯರ್ ಮಾಡ್ಕೊಡ್ತೀನಿ. ನಾನು ಅದು ಹಿಂದೆ ಕೂಡ ಕಮಿಷನರ್ ಒಂದು ಲೆಟರ್ ಬರೆದಿದ್ದೆ ಕ್ಲಿಯರ್ ಮಾಡ್ಕೊಡಿ. ಅದಕ್ಕೆ I'm in discussion with the DC and we have already had a meeting with the revenue secretary also. So ಏನೆಲ್ಲ ಒತ್ತುವರಿ ಇದೆ ಅವ್ರ ಜೊತೆಗೆ ತಗೊಂಡ್ಬಿಟ್ಟು we will take it. ನಾಳೆ ಒತ್ತುವರಿ is an ongoing process. ನಾವು ಈಗಾಗಲೇ ಐಡೆಂಟಿಫೈ ಮಾಡಿದ್ದೇವೆ. ಅದು ಸದ್ಯಕ್ಕೆ ವಾಟ್ ಎವರ್ ಇಸ್ ಗೋಯಿಂಗ್ ಟು ಎಫೆಕ್ಟ್ ದ ಕಾಲುವೆ ಏನೆಲ್ಲ ಬ್ಲಾಕಿಂಗ್ ಆಗಿದೆ ಅದನ್ನ ತೆರವುಗೊಳಿಸಲಿಕ್ಕೆ ಹೇಳ್ತೀವಿ. ವಿಲ್ ಹ್ಯಾವ್ ಅ ಮೀಟಿಂಗ್ ವಿತ್ ದ ರೆವೆನ್ಯೂ ಡಿಪಾರ್ಟ್ಮೆಂಟ್ ಆಲ್ಸೋ ಅಂಡ್ ಕಾಲುವೆಗಳನ್ನ ಐಡೆಂಟಿಫಿಕೇಶನ್ ಮಾಡಿ ತೆಗೆಸ್ಲಿಕ್ಕೆ ಮಾಡ್ತೀವಿ. ಅದು ಡೀಟೇಲ್ಸ್ ಕೊಟ್ಬಿಡ್ತೀನಿ. ಸೊ ಬಟ್ ಕೆಲವೊಂದಿಷ್ಟು ಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡಿದ್ದಾರೆ ಸರ್. ಕೆಲವೊಂದಿಷ್ಟು ಡಿಸಿ ಆಬ್ವಿಯಸ್ಲಿ ದೋಸ್ ಆರ್ ಇಶ್ಯೂಸ್. ಸಿಲಿಕಾನ್ ಸಿಟಿ ಜನರಿಗೆ ಕಾದಿದೆ ಭಾರಿ ಗಂಡಾಂತರ. ಈ ಬಾರಿ ಮಳೆಗಾಲದಲ್ಲಿ ಮತ್ತಷ್ಟು ಸಂಕಷ್ಟವನ್ನ ಫೇಸ್ ಮಾಡಬೇಕಾಗತ್ತೆ. ಗ್ರೇಟರ್ ಬೆಂಗಳೂರು ರಚನೆಯಲ್ಲೇ ಸರ್ಕಾರ ಕಾಲಹರಣ ಮಾಡ್ತಾ ಇದೆ. ಅದನ್ನು ಬಿಟ್ಟು ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಕೂಡ ಕ್ರಮಗಳಾಗ್ತಾ ಇಲ್ಲ. ಮಳೆಗಾಲ ಶುರುವಾದರೂ ಕೂಡ ಸಜ್ಜಾಗಿಲ್ಲ ಜಿಬಿಎ. ಮಳೆಗಾಲ ಶುರುವಾಗ್ತಾ ಇದ್ದಂತೆ ನಗರದ ಹಲವೆಡೆ ಕಾಮಗಾರಿಯನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಹಲವೆಡೆ ಇನ್ನೂ ಕೂಡ ರಸ್ತೆ ಕಾಮಗಾರಿಗಳು ಮುಗಿದಿಲ್ಲ. ರಸ್ತೆ ಮತ್ತು ರಾಜಕಾಲುವೆಗಳ ಬಗ್ಗೆ ಜಿಬಿಎ ಡೋಂಟ್ ಕೇರ್ ಅಂತ ಇದೆ. ಆಮೇಲೆ ನಿಜಕ್ಕೂ ಅರ್ಥವಾಗದೇ ಇರುವಂಥ ಪ್ರಶ್ನೆ ಏನು ಅಂತಂದ್ರೆ, ಯಾವಾಗಲೂ ನೋಡಿ ನೀವು ಪ್ರತಿ ವರ್ಷ ಮಳೆಗಾಲದ ಸಂದರ್ಭದಲ್ಲೇ ಸರ್ಕಾರಗಳು ಈ ಕಾಮಗಾರಿಗಳನ್ನ ಅಥವಾ ರಸ್ತೆ ಆಗಿಯೋದನ್ನ ಈ ಟೈಮಲ್ಲೇ, ಅಂದ್ರೆ ಮಳೆ ಇಲ್ದಿರೋಂಥ ಟೈಮಲ್ಲಿ ಮಾಡಿದ್ರೇನೆ ತಿಂಗಳಾನುಗಟ್ಲೆ ಕಾಮಗಾರಿ ನಡೆಯುತ್ತೆ. ಬಟ್ ಈ ಮಳೆ ಟೈಮಲ್ಲೇ ಈ ಕಾಮಗಾರಿಗಳನ್ನ ಯಾಕೆ ಸರ್ಕಾರ ಕೈಗೊಳ್ಳುತ್ತೆ? ಇದು ಸಹಜವಾಗಿ ಸಾರ್ವಜನಿಕರು ಮಾಡುವಂಥ ಪ್ರಶ್ನೆ. ಮಳೆಗಾಲದಲ್ಲೇ ಕಾಮಗಾರಿಗಳು ಮಾಡ್ತಾರೆ. ಸಿಲಿಕಾನ್ ಸಿಟಿಯ ಹಲವೆಡೆ ರಸ್ತೆ ಅಗೆದು ಹಾಕಿದೆ ಜಿಬಿಎ. ಅದರಲ್ಲಿ ಜೆಸಿ ರಸ್ತೆ, ಮಲ್ಲೇಶ್ವರ ರೈಲ್ವೆ ರಸ್ತೆ, ರಾಜಾಜಿನಗರ ಮೇನ್ ರೋಡು, ವಿಲ್ಸನ್ ಗಾರ್ಡನ್ ಸೇರಿದಂತೆ ಇನ್ನೂ ಬೇರೆ ಬೇರೆ ಭಾಗದಲ್ಲಿ ಜಿಬಿಎ ರಸ್ತೆ ಕಾಮಗಾರಿಯನ್ನ ನಡೆಸ್ತಾ ಇದೆ. ಜಲಮಂಡಳಿಯಿಂದ ಪೈಪ್ಲೈನ್ ಅಳವಡಿಕೆ ಕಾರ್ಯ ಕೂಡ ನಡೀತಾ ಇದೆ. ಒಂದ್ ಕಡೆ ನಗರದ ಅರ್ಧದಷ್ಟು ರಸ್ತೆಯನ್ನ ಜಿಬಿಎ ಜಲಮಂಡಳಿ ಅಗದಿದೆ. ಪೈಪ್ಲೈನ್ ಅಳವಡಿಕೆ ವಿಚಾರ ಒಂದ್ ಕಡೆ ಮಳೆ ಕಾಟ, ಮತ್ತೊಂದು ಕಡೆ ಟ್ರಾಫಿಕ್ ಸಮಸ್ಯೆ. ಇದರ ನಡುವೆ ರಸ್ತೆಗಳನ್ನ ಅಗೆದಿದ್ದಾರೆ. ನಿಜಕ್ಕೂ ಕೂಡ ಯಕ್ಷ ಪ್ರಶ್ನೆ. ಯಾವುದೇ ಸರ್ಕಾರ ಇರಲಿ, ಮಳೆಗಾಲದಲ್ಲಿ ಕಾಮಗಾರಿ ಶುರುವಾಗುತ್ತೆ. ಹೇಳಿ ಕೇಳಿ ಮೊದಲೇ ಕಾಮಗಾರಿಗಳು ವಿಳಂಬ ಆಗುತ್ತೆ. ವರ್ಷಾನುಗಟ್ಟಲೆ ತಗೋತಾರೆ. ಇನ್ನು ಮಳೆ ಟೈಮಲ್ಲಿ ಅದು 2 ವರ್ಷ ಆದರೂ ಆಯಿತು, 3 ವರ್ಷ ಆದರೂ ಆಯಿತು, ಗೊತ್ತಿಲ್ಲ. ಹಾಗಾಗಿ ಅಧಿಕಾರಿಗಳು ಬೇಕಂತಾನೆ ಮಳೆಗಾಲದಲ್ಲಿ ಕಾಮಗಾರಿಗಳು ನಡೆಸ್ತಾರಾ ಅಂತ ಕೂಡ ಸಾರ್ವಜನಿಕರು ಮಾತನಾಡ್ಕೋತಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ಎಲ್ರಿಗೂ ಕೂಡ ಆ ಒಂದು ಡೌಟ್ ಸಹಜವಾಗಿದೆ. ಈಗ ಒಂದು ಕಡೆ ಮಳೆ ಕಾಟ, ಮತ್ತೊಂದು ಕಡೆ ಟ್ರಾಫಿಕ್ ಸಮಸ್ಯೆ,
GBA ಸಜ್ಜಾಗಿಲ್ಲ. ಇನ್ನು ಬೆಂಗಳೂರಲ್ಲಿ ಮಳೆಯಿಂದಾಗಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿರುವಂಥ ಕಾರಣಕ್ಕಾಗಿ ಮಳೆಯಿಂದ ಸಮಸ್ಯೆಗೊಳಗಾದ ಸಂತ್ರಸ್ತರ ಸಭೆಯನ್ನ ಲೋಕಾಯುಕ್ತ ಕರೆದಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಇವತ್ತು ಲೋಕಾಯುಕ್ತ ಕಚೇರಿಯಲ್ಲಿ ನಡೆಯುವಂಥ ಸಂತ್ರಸ್ತರ ಮೀಟಿಂಗ್ ಇದು. BDA, ಆಮೇಲೆ GBA, ಹಾಗೆಯೇ ಜಲಮಂಡಳಿ, ಬೆಸ್ಕಾಂ ಸೇರಿದಂತೆ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ಸಭೆಗೆ ಬನ್ನಿ ಅಂತೇಳಿ ಸೂಚನೆಯನ್ನು ಕೊಡಲಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಲೋಕಾಯುಕ್ತ ಕಚೇರಿಯಲ್ಲಿ ನಡೆಯುತ್ತೆ ಮೀಟಿಂಗ್. ಸೊ ಸಾಯಿ ಲೇಔಟ್ನಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು, ಯಾಕಂತಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಜಲಾವೃತ ಆಗಿತ್ತು, ಮನೆಗಳಿಗೆ ನೀರು ನುಗ್ಗಿತ್ತು, ರಸ್ತೆ ಎಲ್ಲವೂ ಕೂಡ ಕೆರೆ ಅಂತಾಗಿತ್ತು. ಮಾನ್ಯತಾ ಟೆಕ್ ಪಾರ್ಕು, ಆಮೇಲೆ ಈ ಶಾಂತಿನಗರ ಬಸ್ ಸ್ಟಾಪ್ ಹತ್ರ, ಆಮೇಲೆ ಇನ್ನೂ ಬೇರೆ ಬೇರೆ ಭಾಗದಲ್ಲೂ ಕೂಡ ನೀರು ನಿಂತು ಸಿಕ್ಕಾಪಟ್ಟೆ ತೊಂದರೆ ಅನುಭವಿಸಿದ್ರು ಸಿಲಿಕಾನ್ ಸಿಟಿ ಮಂದಿ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಕಚೇರಿಯಲ್ಲಿ ಮಧ್ಯಾಹ್ನ 12 ಗಂಟೆಗೆ ಮೀಟಿಂಗ್ ನಡೆಯುತ್ತೆ. ಕೆಆರ್ಎಸ್ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಅನ್ನು ಕೊಟ್ಟಿದೆ. ಕೆಆರ್ಎಸ್ನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಮಾಡುವಂತ ವಿಚಾರವಾಗಿ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನು ಕೊಟ್ಟಿದೆ. ಯೋಜನೆ ಸಂಬಂಧ ಸಮಗ್ರ ವರದಿಯನ್ನ ಕೊಡಿ ಅನ್ನುವಂತ ಸೂಚನೆ ಕೊಡಲಾಗಿದೆ. 2,000 ಕೋಟಿ ರೂಪಾಯಿ ವೆಚ್ಚ, ಖಾಸಗಿ ಕಂಪನಿಗಳ ಸಹಭಾಗಿತ್ವ ಇದೆ. ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ಸರ್ಕಾರ ಪ್ಲಾನ್ ಅನ್ನು ಮಾಡಿತ್ತು. ಇನ್ನು ಯೋಜನೆ ಸಂಬಂಧ ಟೆಂಡರ್ ಅನ್ನು ಕೂಡ ಆಹ್ವಾನಿಸಿ ಅಧಿಸೂಚನೆ ಹೊರಡಿಸಲಾಗಿತ್ತು. ಈಗ ಅಧಿಸೂಚನೆ ರದ್ದುಪಡಿಸುವಂತೆ ರೈತರಿಂದ PIL ಅಂದರೆ ಸಾರ್ವಜನಿಕ ಹಿತಾಸಕ್ತಿ PIL ಸಲ್ಲಿಸುವಂಥ ಕೆಲಸ ಆಗಿದೆ. ಸೊ ಆ ಕಾರಣಕ್ಕಾಗಿ ಈಗ ನೋಟಿಸ್ ಅನ್ನು ಕೊಡಲಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ಹೈಕೋರ್ಟ್ನಿಂದ ವರದಿ ಕೊಡಿ, ಕಂಪ್ಲೀಟ್ ಆಗಿ ಸಮಗ್ರವಾದಂಥ ವರದಿ ನೀಡಬೇಕು ಅನ್ನುವಂಥ ಸೂಚನೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡಲಾಗಿದೆ. 2,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಖಾಸಗಿ ಕಂಪನಿ ಸಹಭಾಗಿತ್ವದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಅನ್ನು ಮಾಡಿಕೊಂಡಿತ್ತು. ಅಷ್ಟೇ ಅಲ್ಲದೆ ಇದೇ ಯೋಜನೆಗೆ ಸಂಬಂಧಪಟ್ಟಂತೆ ಟೆಂಡರ್ ಅನ್ನು ಕೂಡ ಆಹ್ವಾನಿಸಿ ಅಧಿಸೂಚನೆಯನ್ನು ಕೂಡ ಹೊರಡಿಸಿತ್ತು. ಸದ್ಯ ಈಗ ಈ ಅಧಿಸೂಚನೆಯನ್ನು ರದ್ದುಪಡಿಸಿ ಅಂತೇಳಿ ರೈತರು PIL ಅನ್ನು ಸಲ್ಲಿಸಿದರು. ಸಾಯಂಕಾಲ 4:15 ಗಂಟೆಯಲ್ಲಿ ಬಂದು ಅದು ಒಂದು ಆದೇಶ ಮಾಡಿದ್ದಾರೆ. ಈಗ ಏನು ಕನ್ನಂಬಾಡಿ ಕಟ್ಟೆ ಕೆಳಗಡೆ ಇದನ್ನು ಅಮ್ಯೂಸ್ಮೆಂಟ್ ಪಾರ್ಕನ್ನು ಮಾಡಬೇಕು ಅಂತ ಏನು ಸರ್ಕಾರ ಟೆಂಡರ್ನ ಕರೆದಿದ್ದಾರೆ, ಅದರ ಆಧಾರದ ಮೇಲೆ ನಾವು ಹೈಕೋರ್ಟ್ಗೆ ನಾವು ರಿಟ್ ಪಿಟಿಷನ್ ಹಾಕಿದ್ವಿ. PIL ನಿನ್ನೆ ಬಂತು. ಅದರಲ್ಲಿ ಆದೇಶ ಮಾಡಿರ್ತಕ್ಕಂಥದ್ದು, ಈಗ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಯಾವುದನ್ನು ಹೇಳ್ದೇನೆ ಇವರು ಟೆಂಡರ್ನ ಕರೆದಿದ್ದಾರೆ. ಇದನ್ನು ವೈಜ್ಞಾನಿಕವಾಗಿ ಮಾಡಬೇಕಾಗಿದ್ದನ್ನು ಮಾಡಿಲ್ಲ. ಆದ್ದರಿಂದ ಈ ಡ್ಯಾಮ್ಗೆ ಅಂದರೆ ಕನ್ನಂಬಾಡಿ ಕಟ್ಟೆಗೆ ಮುಂದೆ ಎಷ್ಟು ತೊಂದರೆ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ಪರಿಸರ ಇಲಾಖೆ, ಅರಣ್ಯ ಇಲಾಖೆ, ಕೃಷಿ ಇಲಾಖೆ ಎಲ್ಲರ ಮಾಹಿತಿಯನ್ನು ಸಂಗ್ರಹಿಸಿ ಇದರಿಂದ ಏನು ಅನಾನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ವಿವರವಾಗಿ ಇದನ್ನು ನಾವು PILಗೆ ಹಾಕಿದ್ವಿ. ನಿನ್ನೆ ಸಾಯಂಕಾಲ 4:15 ಗಂಟೆ. ಪಾರ್ಕ್ ನಿರ್ಮಾಣದಿಂದ ಕೃಷಿ ಜಮೀನಿನ ಮೇಲೆ ಹಾನಿಯಾಗುತ್ತೆ. ರೈತರಿಗೆ ಈ ಯೋಜನೆಯಿಂದ ಅಪಾಯ ಉಂಟಾಗಲಿದೆ. ಇದೆಲ್ಲ ಕೂಡ PIL ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಖಾಸಗಿಗೆ ಲಾಭ ಮಾಡುವಂತಹ ಉದ್ದೇಶದಿಂದ ಈ ಯೋಜನೆಯನ್ನ ಸರ್ಕಾರ ರೂಪಿಸಿದೆ. PIL ವಿಚಾರಣೆಯನ್ನು ನಡೆಸಿ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನು ಕೊಟ್ಟಿದೆ ಹೈಕೋರ್ಟ್. ಸಮಗ್ರವಾದಂಥ ವರದಿ ಕೊಡಿ ಅಂತೇಳಿ ಸೂಚನೆಯನ್ನ ಕೊಡಲಾಗಿದೆ. ರೈತರಿಗೆ ಇಲ್ಲಿ ನಷ್ಟ ಆಗುತ್ತೆ. ಖಾಸಗಿ ಅವರೇನಿದ್ದಾರೆ ಅಂದರೆ ಪ್ರೈವೇಟ್ ಕಂಪನಿಗಳಿಗೆ ಲಾಭ ಆಗುತ್ತೆ ಬಿಟ್ಟರೆ ರೈತರಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳುತ್ತೆ. ನಮ್ಮ ಜಮೀನೇನಿದೆ, ಕೃಷಿ ಜಮೀನಿನ ಮೇಲೂ ಕೂಡ ಅದರ ಪ್ರಭಾವ ಬೀರುತ್ತೆ. ಸೊ ಹಾಗಾಗಿ ಈ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಮಾಡುವಂಥದ್ದು ಬೇಡ ಅಂಥೇಳಿ
PIL ಅನ್ನು ಸಲ್ಲಿಸಿದ್ರು ರೈತರು. ಬೈಕ್ ವೀಲಿಂಗ್ ಮಾಡ್ತಾ ಇದ್ದಂತ ಪುಂಡರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ವಿದುರಾಶ್ವಥ ಮತ್ತು ಹಿಂದೂಪುರ ರಸ್ತೆಯಲ್ಲಿ ಪುಂಡರು ಬೈಕ್ನಲ್ಲಿ ವೀಲಿಂಗ್ ಮಾಡಿ ಶೋಕಿ ಮಾಡ್ತಾ ಇದ್ರು. ಅದೊಂದು ಕಡೆ ಸಾರ್ವಜನಿಕರು ಬಹಳ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ಏನಿದೆ ಅಲ್ಲಿ ಪೊಲೀಸರು ನಡೆಸಿರುವಂತಹ ಕಾರ್ಯಾಚರಣೆ ಇದು. ಪುಂಡರ ಬೈಕ್ ವೀಲಿಂಗ್ಗೆ ಸಾರ್ವಜನಿಕರು ರೋಸಿ ಹೋಗಿದ್ರು. ಅಜಯ್ ಮತ್ತು ಮೊಹಮ್ಮದ್ ಹುಸೇನ್ ಎಂಬಾತನ ಮೇಲೆ ಕ್ರಮ ಕೈಗೊಂಡಿದ್ದಾರೆ. ಬೈಕಲ್ಲಿ ವೀಲಿಂಗ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು. ಕಿಡಿಗೇಡಿಗಳಿಂದ ಬೈಕನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬೈಕ್ ಇದ್ರೆ ಅಲ್ವಾ ನೀವು ವೀಲಿಂಗ್ ಮಾಡೋದು ಅಂತ ಬೈಕ್ನೇ ಇಸ್ಕೊಂಡಿದ್ದಾರೆ. ಈ ಥರ ಶೋಕಿಗಳು ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು. ಸದ್ಯ ಈ ಬೈಕ್ ವೀಲಿಂಗ್ ಮಾಡ್ತಾ ಇದ್ದಂಥ ಪುಂಡರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಅವರ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮೈಸೂರಿನ ವಿದ್ಯಾರಣ್ಯಪುರದಲ್ಲಿ ಸರಗಳತನ ನಡೆದಿದೆ. ಪಾದಚಾರಿ ಮಹಿಳೆ ಸರವನ್ನ ಕಿತ್ತು ಖದೀಮ ಪರಾರಿಯಾಗಿದ್ದಾನೆ. ಸುಮಾರು 50 ಗ್ರಾಂ ಚಿನ್ನದ ಸರವನ್ನ ಕಿತ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಚೈನ್ ಸ್ನ್ಯಾಚಿಂಗ್ ಪ್ರಕರಣ ಇದು. ಪಾದಚಾರಿ ಮಹಿಳೆಯ ಸರವನ್ನ ಖದೀಮ ಒಬ್ಬ ಕಿತ್ತು ಪರಾರಿಯಾಗಿದ್ದಾನೆ. ಸುಮಾರು 50 ಗ್ರಾಂ ಚಿನ್ನದ ಸರ ಅಂತೇಳಿ ಗೊತ್ತಾಗ್ತಾ ಇದೆ. ವಿದ್ಯಾರಣ್ಯಪುರ ನಿವಾಸಿ ಶಾರದಮ್ಮ ಅವರ ಸರವನ್ನ ಕಳ್ಳತನ ಮಾಡಲಾಗಿದೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅವರು ರೋಡಲ್ಲಿ ನಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಂಥ ಖದೀಮ 50 ಗ್ರಾಂ ಚಿನ್ನದ ಸರವನ್ನು ಕಿತ್ಕೊಂಡು ಪರಾರಿಯಾಗಿದ್ದಾನೆ. 50 ಗ್ರಾಮ್ ಅಂತೇಳಿ ಗೊತ್ತಾಗಿದೆ. ಸದ್ಯ ಪೊಲೀಸರು ಅಲ್ಲಿರುವಂಥ CCTVಗಳು ಅಥವಾ ಬೈಕ್ ನಂಬರು ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ.